ಅಯ್ಯೋ ದೇವ್ರೆ, ನಾನ್ ಹೇಗ್ ಮರ್ತೆ? ನನ್ನ ಪೀರಿಯಡ್ಸ್ ಆಗಿ 3 ತಿಂಗಳು ಕಳ್ದಿದ್ಯಲ್ಲ. ಅವತ್ತು ದೇವ್ ಜೊತೆಗಿದ್ದೆ ಅಂದ್ಮೇಲೆ ನಾನು ಪ್ರೆಗ್ನೆಂಟ್ ಆಗಿರ್ಬೇಕು. ಅಣ್ಣನ ಹತ್ರ ಏನೇನೋ ಹೇಳ್ಬಿಟ್ಟೆ. ಈಗ ಹಾಸ್ಪಿಟಲ್ಗೆ ಹೋದ್ರೆ ವಿಷಯ ತಿಳಿದು ದೊಡ್ಡ ಗಲಾಟೆ ಆಗತ್ತೆ. ದೇವ್ಗೆ ಏನಾದ್ರೂ ತೊಂದರೆ ಕೊಟ್ರೆ ಏನ್ ಮಾಡೋದು? ಸದ್ಯಕ್ಕೆ ಇದನ್ನ ನಿಭಾಯಿಸೋಣ ಅಂತ ಅನ್ಕೊಂಡವಳು ಸೂರ್ಯಂಗೆ, ಅಣ್ಣ ಅದೇನೂ ಇಲ್ಲ, ನಂಗ್ ತುಪ್ಪ ತಿಂದ್ರೆ ಇಷ್ಟ ಇಲ್ಲ. ಬೆಳಗ್ಗೆ ಪೊಂಗಲ್ನಲ್ಲಿ ಜಾಸ್ತಿ ತುಪ್ಪ ಹಾಕಿದ್ರು, ಆದ್ರೂ ಸ್ಮೆಲ್ಲಿಗೆ ಒಂಥರ ಆಗ್ತಿದೆ ಅಷ್ಟೇ ಅಂತ ಹೇಳ್ತಿರೋವಾಗ್ಲೆ ಅವಳಿಗೆ ವಾಮಿಟ್ ಬಂದಂತಾಗಿ ತನ್ನ ಬಾತ್ರೂಮ್ಗೆ ಓಡ್ ಹೋಗಿ ವಾಮಿಟ್ ಮಾಡಿದ್ಲು. ಸೂರ್ಯ ಅವಳ ತಲೆಯನ್ನ ಹಿಡಿದು ಸಮಾಧಾನ ಪಡಿಸ್ತಾ ಮುಖ ತೊಳ್ಕೊಂಡು ಬಂದವಳನ್ನ ನೋಡಿ, ಅಣ್ಣ ಏನೂ ಇಲ್ಲ, ನೀವು ಹೋಗಿ ನಾನು ಬರ್ತೀನಿ ಅಂದ್ಲು. ಪಾಪು, ನೀನ್ ಏನನ್ನೂ ಮರೆ ಮಾಚ್ಬೇಡ. ನಿಂಗ್ ಹುಷಾರಿಲ್ಲ ಅಂದ್ರೆ ನನ್ ಜೊತೆಗೆ ಬಾ, ಹಾಸ್ಪಿಟಲ್ಗೆ ಹೋಗೋಣ ಅಂದ ಸೂರ್ಯ. ಸೂರ್ಯನ್ಗೆ ಅವಳ ಮೇಲೆ ಯಾವುದೇ ಅನುಮಾನ ಬರ್ಲಿಲ್ಲ. ಯಾಕೆಂದ್ರೆ ಯುಕ್ತ ಯಾವಾಗ್ಲೂ ಜವಾಬ್ದಾರಿಯುತ ಹುಡುಗಿ ಆಗಿದ್ಲು. ಓದೋದ್ರಲ್ಲಿ ಫಸ್ಟ್, ಎಲ್ರಲ್ಲೂ ಗೌರವ. ಹೀಗಿರುವಾಗ ಅವಳ ಮೇಲೆ ಯಾರು ಸಂಶಯ ಪಡ್ಲಿಲ್ಲ. ದೇವನ್ನ ಪ್ರೀತಿಸಿದ್ರು ತನ್ನ ಪ್ರೀತಿಯನ್ನ ಅವನ್ ಬಳಿ ಮಾತ್ರ ತೋರಿಸ್ತಿದ್ಲು. ಗೆಳತಿಯರ್ಗೂ ಕೂಡ ಅವನ್ ಬಗ್ಗೆ ತಿಳಿಯದಂತೆ ನೋಡ್ಕೊಂಡಿದ್ಲು. ಅಂತವಳ ಹೊಟ್ಟೆಯಲ್ಲಿ ಈಗ ಮಗು ಬೆಳೀತಿತ್ತು. ಸೂರ್ಯ ಹೋದ್ಮೇಲೆ ಯುಕ್ತ ರೆಡಿಯಾಗಿ ಕೆಳಗಡೆ ಹೋದ್ಲು. ಯಾರಿಗೂ ಏನು ಹೇಳ್ದೆ, ಯಾರ ಕಣ್ಣಿಗೂ ಬೀಳ್ದೆ ಮನೆಯಿಂದ ಹೊರಗಡೆ ಬಂದ್ಲು. ಒಂದು ಸಾಧಾರಣ ಹಾಸ್ಪಿಟಲಿಗೆ ಹೋದ್ಲು ಯುಕ್ತ. ದೊಡ್ಡ ಹಾಸ್ಪಿಟಲಿಗೆ ಹೋದ್ರೆ ಮನೆಗೆ ವಿಷಯ ತಿಳಿದ್ಬಿಡುತ್ತೆ ಅನ್ನೋ ಭಯ ಅವಳಿಗಿತ್ತು. ಅಲ್ಲಿ ಚೆಕಪ್ ಮುಗಿದ ಮೇಲೆ ಅವಳು 3 ತಿಂಗಳ ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆಯ್ತು. ಮದ್ವೆ ಆಗದೆ ಗರ್ಭಿಣಿ ಆದ್ರೆ ಯಾವುದೇ ಹೆಣ್ಣಾದ್ರೂ ಅಳ್ತಾಳೆ, ಆದ್ರೆ ಯುಕ್ತ ಸಂತೋಷ ಪಟ್ಲು. ನನ್ನ ದೇವ್ ಮಗು ನನ್ನ ಹೊಟ್ಟೆಲಿದೆ, ಅವನ ಹತ್ರ ಹೇಳಿದ್ರೆ ಅವನು ತುಂಬಾ ಖುಷಿ ಪಡ್ತಾನೆ ಅಂತ ಸಂಭ್ರಮಿಸಿದ್ಲು. ಆದ್ರೆ ಅವಳಿಗೆ ಕಾದಿದ್ದು ದೊಡ್ಡ ಶಾಕ್. ದೇವ್ ಮನೆಗೆ ಹೋದಾಗ ಅವನು ಕ್ರಿಕೆಟ್ ವಿಷಯವಾಗಿ ಊರ್ ಬಿಟ್ಟು ಹೋಗಿದ್ದಾನೆ ಅಂತ ತಿಳಿತು. ಸರಿ, ಅವನ್ ಬಂದ್ಮೇಲೆ ಹೇಳೋಣ ಅಂತ ಮನೆಗೆ ಬಂದವಳಿಗೆ ಮತ್ತೊಂದು ಶಾಕ್ ಕಾದಿತ್ತು. ಅವಳನ್ನ ನೋಡೋಕೆ ಗಂಡಿನ ಕಡೆಯವರು ಬಂದಿದ್ರು. ಮನೆಯಲ್ಲಿ ಯಾರನ್ನು ವಿರೋಧಿಸೋಕೆ ಅವಳಿಗೆ ಸಾಧ್ಯ ಆಗ್ಲಿಲ್ಲ. ಮದ್ವೆ ಕೂಡ ನಿಶ್ಚಯ ಆಯ್ತು. ಮದ್ವೆಗೆ 2 ದಿನ ಇರೋವಾಗ ದೇವ್ ಊರಿಗೆ ಮರಳಿದ ಸುದ್ದಿ ಯುಕ್ತಾಗೆ ತಿಳಿತು. ಅವನನ್ನ ಭೇಟಿ ಆಗ್ಬೇಕು ಅನ್ಕೊಂಡ್ರು. ಮನೆಯಿಂದ ಹೊರಗಡೆಗೆ ಬರೋಕೆ ಸಾಧ್ಯವಾಗದ ಪರಿಸ್ಥಿತಿ ಇತ್ತು ಅವಳಿಗೆ. ಯಾರೊಂದಿಗೂ ಏನನ್ನು ಮಾತಾಡೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ಈಗ 4 ತಿಂಗಳು ತುಂಬಿತ್ತು. ಮದುವೆ ಮಂಟಪದಲ್ಲಿ ಯುಕ್ತ ಕೂತಿದ್ಲು. ಯುಕ್ತ ಕೋಟ್ಯಾಧಿಪತಿ ಮಗಳಾಗಿದ್ರಿಂದ ದಾರಿಯುದ್ದಕ್ಕೂ ಅವಳ ಮದುವೆಯ ಬ್ಯಾನರ್ಗಳು ರಾರಾಜಿಸ್ತಿದ್ವು. ಅದನ್ನ ದೇವ್ ನೋಡ್ದ. ಶ್ರೀಮಂತರ ಹುಡುಗಿ, ಒಂದಿನ ನನ್ನ ಜೊತೆಗೆ ಖುಷಿಯಾಗಿದ್ದು ಈಗ ಮದುವೆ ಆಗ್ತಿದ್ದಾಳೆ. ಅವಳ ಪ್ರೀತಿ ಅಷ್ಟೇ ಅಂತ ಅವಳ ಬಗ್ಗೆ ತಪ್ಪು ತಿಳ್ಕೊಂಡ. ಅವನಿಗೆ ತನ್ನ ಲಕ್ಷ್ಯವೇ ಗುರಿಯೇ ಮುಖ್ಯವಾಗಿತ್ತು. ಅಂದು ರಾತ್ರಿ ಯಾರಿಗೂ ತಿಳಿಯದೆ ಯುಕ್ತ ಮಂಟಪದಿಂದ ಹೊರಬಂದ್ಲು. ತನ್ನ ಅಣ್ಣನಿಗೆ ಒಂದು ಪತ್ರ ಬರೆದಿಟ್ಲು. ತನ್ನ ಎಲ್ಲಾ ಒಡವೆಗಳನ್ನ ಕಳಚಿಟ್ಟು ಒಂದು ಸಾಧಾರಣ ಪಿಂಕ್ ಬಣ್ಣದ ಸೀರೆಯನ್ನ ಉಟ್ಟು ಮುಖ ಮರೆಸ್ಕೊಂಡು ಮಂಟಪದಿಂದ ತಪ್ಪಿಸ್ಕೊಂಡ್ಲು. ದೇವ್ ಮನೆಗೆ ಹೋದಾಗ ಅವನು ಒಬ್ನೇ ಇದ್ದ ಅಲ್ಲಿ. ದೇವ್ ಬಾಗ್ಲು ತೆಗೆದು ಯುಕ್ತಾಳನ್ನ ನೋಡಿ ಶಾಕ್ ಆದ. ಏ ಯುಕ್ತ, ಇದೇನು ನಾಳೆ ಬೆಳಗ್ಗೆ ನಿನ್ ಮದ್ವೆ, ನೀನೇನು ನನ್ ಮನೆ ಬಾಗ್ಲಲ್ಲಿ ನಿಂತಿದೀಯಾ ಅಂದ. ದೇವ್, ನಾನು ಮದ್ವೆ ಮಂಟಪದಿಂದ ಓಡ್ ಬಂದಿದ್ದೀನಿ ಅಂತ ಆತಂಕದಿಂದ ಹೇಳಿದ್ಲು ಯುಕ್ತ. ಯಾಕೆ ಯುಕ್ತ ಈ ಟೈಮ್ನಲ್ಲಿ ಬಂದಿದ್ಯಾ? ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊತಾರೆ ಅಂತ ಅತ್ತಿತ್ತ ನೋಡಿ ಅವಳ ಕೈ ಹಿಡಿದು ಮನೆಯೊಳಗಡೆ ಎಳ್ಕೊಂಡು ಬಾಗ್ಲು ಹಾಕ್ತ. ಇವಾಗ ಹೇಳು, ಇಲ್ಲಿಗೆ ಬರ್ಬೇಕಾದ ಅನಿವಾರ್ಯತೆ ಏನಿತ್ತು? ನಿನಗೆ ಮದ್ವೆ ಫಿಕ್ಸ್ ಆಗಿದೆ, ಬೆಳಗ್ಗೆ ಮದ್ವೆ, ಇವಾಗ ದಿಢೀರಂತ ಇಲ್ಲಿಗೆ ಬಂದು ನಿಂತಿದ್ಯಲ್ಲ, ನಿನ್ಗೇನಾದ್ರೂ ಹುಚ್ಚ ಅಂತ ಬೈದ ದೇವ್. ದೇವ್, ಏನು ತಿಳಿದಿರೋನ್ ಹಾಗೆ ಮಾತಾಡ್ಬೇಡ. ನಾನು ನಿನ್ ಮೇಲೆ ಪ್ರಾಣವನ್ನೇ ಇಟ್ಕೊಂಡಿದ್ದೀನಿ. ನಾನು ಹೇಗೆ ಇನ್ನೊಬ್ಬನಿಂದ ತಾಳಿ ಕಟ್ಟಿಸ್ಕೊಳ್ಳಿ? ನಾನು ನೀನ್ ಬರ್ತೀಯ ಅಂತ ಕಾಯ್ತಿದ್ದೆ. ನೀನು 1 ತಿಂಗಳಿಂದ ಎಲ್ಲಿ ಹೋಗಿದ್ದೆ ಅಂತ ನಂಗೆ ಗೊತ್ತಿಲ್ಲ. ಫೋನ್ ಮಾಡಿದ್ರು ನಂಬರ್ ಚೇಂಜ್ ಮಾಡಿದ್ದೆ. ಯಾಕೆ ಹೀಗೆ ಮಾಡಿದೆ? ನನಗೆ ಕಾಂಟ್ಯಾಕ್ಟ್ ಮಾಡೋಕ್ಕೂ ಆಗಲಿಲ್ಲ. ಇವಾಗ ಮದುವೆ ನಿಲ್ಲಿಸೋಕೆ ಸಾಧ್ಯವಾಗದೆ ಮಂಟಪ ಬಿಟ್ಟು ನೀನನ್ನು ನಂಬಿ ಓಡ್ ಬಂದಿದ್ದೀನಿ. ನೀನು ನನ್ನ ಕೊರಳಿಗೆ ತಾಳಿ ಕಟ್ಟುವುದೇ ಅಂತ ಅವನ ಕೈ ಹಿಡಿದು ಅಳ್ತಾ ಬೇಡ್ಕೊಂಡ್ಲು. ತಕ್ಷಣ ಅವಳ ಕೈಯನ್ನ ಕೊಡವಿದನು ದೇವ್. ಯುಕ್ತ ಶಾಕ್ನಿಂದ ನೋಡಿದ್ಲು. ನಿಂಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಯುಕ್ತ? ಊರಿಡೀ ಮದ್ವೆಗೆ ಅರೇಂಜ್ ಮಾಡಿದ್ದಾರೆ. ಇವಾಗ ನೀನು ಇಲ್ಲಿಗೆ ಬಂದಿದ್ಯಾ, ವಾಪಸ್ ಮನೆಗೆ ಹೋಗು ಅಂದ ಅವನು. ಏನ್ ಹೇಳ್ತಿದ್ಯಾ?
ವಾಪಸ್ ಹೋಗೋದಾ? ನಾನು ವಾಪಸ್ ಹೋಗೋಕೆ ಇಲ್ಲಿಗೆ ಬಂದಿಲ್ಲ ದೇವ್. ನೀನು ನನ್ನ ಕೊರಳಿಗೆ ಒಂದು ಹಳದಿ ದಾರ ಕಟ್ಟು. ನಾವು ಇಲ್ಲೇ ಸಂತೋಷವಾಗಿರೋಣ ಅಂತ ಅವಳು ಅವನ ಕೈ ಹಿಡಿದ್ಲು. ಮತ್ತೆ ಕೈ ಕೊಡುವಿದ ದೇವ್, ನಿನ್ಗೂ ನನ್ಗೂ ಸೆಟ್ ಆಗಲ್ಲ ಯುಕ್ತ. ನೀನು ಕೋಟ್ಯಾಧಿಪತಿಯ ಮಗಳು, ನಾನು ಬಡವ. ಈಗ ತಾನೆ ನನ್ನ ಜೀವನದಲ್ಲಿ ಮೇಲ್ ಬರ್ತಿದ್ದೀನಿ. ಅಪ್ಪ ಅಮ್ಮನ ಸಾಲ ತೀರಿಸಿ ಅವರನ್ನ ಚೆನ್ನಾಗಿ ನೋಡ್ಕೊಳ್ಳೋ ಹಂತದಲ್ಲಿದ್ದೀನಿ. ಇನ್ನು ಕೆಲವು ದಿನಗಳಲ್ಲಿ ವರ್ಲ್ಡ್ ಕಪ್ ಶುರುವಾಗುತ್ತೆ. ಅದರಲ್ಲಿ ನನ್ನ ಪರ್ಫಾರ್ಮೆನ್ಸ್ ತುಂಬಾ ಮುಖ್ಯ. ನಿನ್ಗೋಸ್ಕರ ಅದನ್ನ ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮದುವೆ ಆಗಿ ನಿನ್ನ ಫ್ಯಾಮಿಲಿಯನ್ನ ಎದುರಿಸೋಕು ನನ್ನಿಂದ ಆಗಲ್ಲ. ಇದೆಲ್ಲಾನು ಮರೆತ್ಬಿಡು. ಅವತ್ತೇನೋ ತಪ್ಪಾಯ್ತು, ಅದನ್ನ ಒಂದು ಕನಸು ಅಂತ ಭಾವಿಸು. ನಿನ್ನ ಮನೆಯವರು ನೋಡಿದ ಹುಡುಗನನ್ನ ಮದುವೆ ಆಗಿ ನೆಮ್ಮದಿಯಿಂದ ಇರು ಅಂತ ಮನಸ್ಸಾಕ್ಷಿಯೇ ಇಲ್ಲದಂತೆ ಮಾತಾಡ್ದ. ಯುಕ್ತ ಅವನ ಕೈ ಹಿಡಿದು ತನ್ನ ಹೊಟ್ಟೆ ಮೇಲೆ ಇರಿಸಿದ್ಲು. ದೇವ್, ನನ್ನ ಹೊಟ್ಟೆಲಿ ನಿನ್ ಮಗು ಇದೆ. 4 ತಿಂಗಳು ದೇವ್. ನೀನು ಬರೋವರೆಗೂ ಕಾದಿದ್ದೆ. ನೀನ್ ನೋಡಿದ್ರೆ ಹೀಗ್ ಮಾತಾಡ್ತಿದ್ಯಲ್ಲ ಅಂತ ಅಳತೊಡಗಿದ್ಲು. ಏನ್ ಯುಕ್ತ, ಅವತ್ ನಡೆದಿದ್ದು ಕೇವಲ ಅಂತ ಏನ್ ಹೇಳ್ಬೇಕೋ ಗೊತ್ತಿಲ್ಲ. ನಿನಗ್ ಬುದ್ಧಿ ಇಲ್ವಾ? ಮದುವೆ ಆಗದೆ ಪ್ರೆಗ್ನೆಂಟ್ ಅಂತ ಗೊತ್ತಾದ ಕೂಡಲೇ ಅಬೋಷನ್ ಮಾಡಿಸ್ಬೇಕಿತ್ತು ತಾನೆ. ಯಾಕೆ ನನ್ನ ತಲೆ ಮೇಲೆ ಈ ಗುಂಡು ಹಾಕ್ತಿದ್ಯಾ ಅಂದ. ಏನು ಹೇಳ್ತಿದ್ಯಾ? ಮಗು ತೆಗ್ಸೋದಾ? ಯಾಕೆ ಅಂತ ಮುಗ್ಧತೆಯಿಂದ ಕೇಳಿದ್ಲು ಯುಕ್ತ. ಯಾಕೆ ಅಂದ್ರೆ ನಂಗೆ ನಿನ್ನ ಮದುವೆ ಆಗೋಕೆ ಸಾಧ್ಯ ಇಲ್ಲ. ನನ್ನ ಜೀವನದ ಗುರಿಯೇ ನನಗೆ ಮುಖ್ಯ. ಮದುವೆ ಆದ್ರೆ ನಿನ್ನ ಅಣ್ಣ ಅಪ್ಪ ದೊಡ್ಡಪ್ಪ ಇವರನ್ನೆಲ್ಲ ಎದುರಿಸೋಕು ನನ್ನಿಂದ ಆಗಲ್ಲ. ನನ್ನ ಕ್ರಿಕೆಟ್ ಬದುಕು ನಾಶವಾಗುತ್ತೆ. ಇಲ್ಲಿ ನೋಡು, ತಲೆನೋವು ಜ್ವರ ಬಂದಾಗೆ ಹೇಗೆ ಹಾಸ್ಪಿಟಲ್ಗೆ ಹೋಗ್ತೀವೋ ಹಾಗೆ ಮಾತ್ರೆ ತಗೊಂಡು ಅಬಾರ್ಷನ್ ಮಾಡಿಸ್ಕೊ. ಮಗು ಹೊರಟು ಹೋಗುತ್ತೆ. ನಾಳೆ ಹೋಗಿ ತಾಳಿ ಕಟ್ಟಿಸ್ಕೊ, ಆಮೇಲೆ ಅಬಾರ್ಷನ್ ಮಾಡಿಸ್ಕೊ ಅಂತ ಕರುಣೆ ಇಲ್ಲದೆ ದೇವ್ ಮಾತಾಡಿದಾಗ ಯುಕ್ತ ಸಂಪೂರ್ಣವಾಗಿ ಮುರಿದು ಹೋದ್ಲು. ದೇವ್ ಹಾಗೆ ಹೇಳ್ತಾನೆ ಅಂತ ಯುಕ್ತ ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಅವನ ಮಾತುಗಳು ಅವಳನ್ನ ಸಂಪೂರ್ಣವಾಗಿ ಕುಗ್ಗಿಸಿಬಿಟ್ವು. ಆ ಪಾಪಿ ಅಂತ ಕೂಡ ಅವಳು ಅವನನ್ನ ಮನಸ್ಸಿನಲ್ಲಿ ಬೈಲಿಲ್ಲ, ಹೊಡಿಲೂ ಇಲ್ಲ. ದೇವ್, ನಾನು ನಿನ್ನನ್ನ ಪ್ರೀತಿಸ್ದೆ. ನೀನ್ ಹಿಂದೆ ಹುಚ್ಚಿ ಅಂತೆ ಅಲ್ದೆ. ಅದಕ್ಕೆ ತಕ್ಕ ಶಿಕ್ಷೆನ ನಾನೀಗ ಅನುಭವಿಸ್ತಾ ಇದ್ದೀನಿ. ಇನ್ ಮುಂದೆ ಜೀವನದಲ್ಲಿ ಯಾವತ್ತೂ ಒಂದು ಬಾರಿ ಕೂಡ ನಿನ್ನ ಮುಖನ ನಾನು ನೋಡಬಾರ್ದು. ನಿನ್ನ ಜೀವನದಲ್ಲಿ ನೀನು ಗೆಲ್ಲು, ಎಷ್ಟು ಎತ್ತರಕ್ಕೆ ಬೇಕಾದ್ರೂ ಹೋಗು ಅಂತ ಹೇಳಿ ತಕ್ಷಣ ಅವನ ಮನೆಯಿಂದ ಹೊರಗಡೆ ಬಂದ್ಲು. ಎಲ್ಲಿಗೆ ಹೋಗ್ಬೇಕು ಅಂತ ತಿಳಿದೆ ಕಾಲು ಹೋದತ್ತ ನಡೆಯತೊಡಗಿದ್ಲು ಯುಕ್ತ. ಆ ರಾತ್ರಿ ಅವಳಿಗೆ ಬಹಳ ಕಷ್ಟದಾಗಿತ್ತು. ಒಂದ್ ಕಡೆ ಕುಟುಂಬದವರು ಅವಳನ್ನ ಹುಡುಕ್ತಲೇ ಇದ್ರು. ಆದ್ರೆ ಯಾರ ಕಣ್ಣಿಗೂ ಅವಳು ಬೀಳ್ಲಿಲ್ಲ. ನೇರವಾಗಿ ಒಂದು ಎತ್ತರದ ಜಾಗಕ್ಕೆ ಹೋದ್ಲು. ಹಾಗೆಯೇ ಮೇಲಿಂದ ಬಿದ್ಬಿಡೋಣವಾ ಅನ್ನೋ ಆಲೋಚನೆ ಬಂತು. 2 ಅಡಿ ಮುಂದೆ ಇಟ್ಲು. ಆಗ ಅವಳ ಮಗು ಅಮ್ಮ ಬೇಡ, ನನ್ನನ್ನು ಕೊಲ್ಬೇಡ ಅಂತ ಹೇಳ್ತಿರೋವಂತೆ ಅವಳಿಗೆ ಭಾಸವಾಯ್ತು. ಹೊಟ್ಟೆ ಮೇಲೆ ಕೈ ಇಟ್ಕೊಂಡ ಅವಳು, ನಾನು ಮಾಡಿದ ತಪ್ಪಿಗೆ ಏನೂ ತಿಳಿಯದ ಈ ಹಸುಗೂಸು ಯಾಕೆ ಸಾಯ್ಬೇಕು? ನಾನು ಎಲ್ಲಿಗೆ ಹೋಗ್ಲಿ, ಏನ್ ಮಾಡ್ಲಿ? ಮನೆಯಿಂದ ಅಂತೂ ಹೊರಗಡೆ ಬಂದಾಯ್ತು. ಎಲ್ರೂ ಬೆಳಿಗ್ಗೆ ಮಂಟಪದಲ್ಲಿ ಅವಮಾನ ಪಡ್ತಾರೆ. ಆದ್ರೆ ನಾನು ಹೊಟ್ಟೆಯಲ್ಲಿ ಮಗುವನ್ನ ಇಟ್ಕೊಂಡು ಬೇರೊಬ್ಬನ ಹತ್ರ ತಾಳಿ ಕಟ್ಟಿಸ್ಕೊಂಡ್ರೆ ಅದು ನನ್ನ ಕುಟುಂಬಕ್ಕೆ ಅದಕ್ಕಿಂತ ದೊಡ್ಡ ಅವಮಾನ. ಅದಕ್ಕೆ ಓಡ್ ಹೋದ್ಲು ಅನ್ನೋ ಹೆಸರೇ ಎಷ್ಟೋ ಮೇಲು ಪಾಪು. ನೀನ್ ಹೆದ್ರು ಬೇಡ, ಅಮ್ಮ ನಿನ್ನನ್ನ ಕೊಲ್ಲೋದಿಲ್ಲ. ಕಷ್ಟಪಟ್ಟಾದ್ರು ನಿನ್ನನ್ನ ಸಾಕ್ತೀನಿ ಪಾಪು ಅಂತ ಮಾತಾಡ್ತಾ ಅಲ್ಲೇ ಹಾಗೆ ಮಲಗಿದ್ಲು. ಆ ದಾರಿಯಲ್ಲಿ 2 ವ್ಯಕ್ತಿಗಳು ಬರ್ತಿದ್ರು. ಅದರಲ್ಲಿ ಒಬ್ಳು ಮಹಿಳೆ, ಏ ತಮ್ಮ, ಇವತ್ತು ಇಷ್ಟೊಂದು ಲೇಟ್ ಆಯ್ತಲ್ಲ, ಹೇಗೋ ಮನೆಗೆ ಹೋಗೋಣ. ಆ ಮಾಲೀಕನ ಹತ್ರ ಹಣ ಪಡೆಯೋಷ್ಟರಲ್ಲಿ ಸಾಕಪ್ಪ ಸಾಕಾಯ್ತು ಅಂತ ಮಾತಾಡ್ತಾ ಬಂದವಳು ಸುಶೀಲಮ್ಮ. ಅಲ್ಲಿ ಯುಕ್ತ ಬಿದ್ದಿದ್ದ ಸ್ಥಿತಿಯನ್ನ ನೋಡಿ ಮನಸ್ಸು ತಡಿದೆ ಅವಳನ್ನ ಕರ್ಕೊಂಡು ಹೋದ್ರು. ತನ್ನ ಮನೆಯಲ್ಲಿ 2 ದಿನ ಇರಿಸ್ಕೊಂಡ್ಲು ಸುಶೀಲಮ್ಮ. ಆ 2 ದಿನವೂ ಯುಕ್ತ ಅಳ್ತಾ ಏನನ್ನು ತಿನ್ನದೇ ಇದ್ಲು. ನಂತರ ಸುಶೀಲಮ್ಮನ ಹತ್ರ ತಾನು ಮೋಸ ಹೋದ ವಿಷಯ ಹೇಳಿದ್ಲು. ಅಂದ್ರೆ ತನ್ನ ಮಗುವಿನ ತಂದೆ ದೇವ್ ಅನ್ನೋದನ್ನ ಮಾತ್ರ ಅವಳು ಹೇಳಲೇ ಇಲ್ಲ. ಪಕ್ಕದ ಏರಿಯಾದವನೇ ಆದ ದೇವ್ನನ್ನ ತಿಳಿದೇ ಇದ್ದವರು ಯಾರೂ ಇರಲಿಲ್ಲ ಅನ್ನುವಂತೆ ಅವನು ಇಂಡಿಯನ್ ಟೀಮ್ನಲ್ಲಿ ಮಿಂಚ್ತಿದ್ದ ಈಗ. ಆದ್ರೆ ಅವಳ ಜೀವನಕ್ಕೆ ಕಾರಣವಾದ ಜೀವವನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಸಿಕ್ಕ ಕೆಲಸ ಮಾಡಿದ್ಲು ಯುಕ್ತ. ಸುಶೀಲಮ್ಮನ ಮನೆಯ ಪಕ್ಕದಲ್ಲೇ ಒಂದು ರೂಮ್ ಬಾಡಿಗೆ ಪಡೆದು ಉಳ್ಕೊಂಡ್ಲು. ಅವಳಿಗೆ ತನ್ನ ಸ್ನೇಹಿತೆಯ ಮನೆಗೆ ಹೋದಾಗ ಹೊಲಿಗೆ ಯಂತ್ರ ಬಳಸಿ ಅಭ್ಯಾಸ ಇತ್ತು. ಅದು ಅವಳನ್ನ ಸೆಳೀತು. ಅದರಲ್ಲಿ ಆಸಕ್ತಿ ಬೆಳೆಸ್ಕೊಂಡು ಸ್ವಲ್ಪ ದಿನ ಮನೆಯವರಿಗೆ ತಿಳಿಯದಂತೆ ತನ್ನ ಗೆಳತಿ ಬಳಿ ಕಲ್ತ್ಕೊಂಡ್ಲು. ಈಗ ಅದೇ ಅವಳಿಗೆ ಕೈ ಹಿಡಿತು. ತನಗೋಸ್ಕರ ಒಂದು ಮಿಷಿನ್ ಕೊಂಡ್ಕೊಂಡ್ಲು.
ಹಗಲು ರಾತ್ರಿ ಎನ್ನದೆ ಆ ಮಿಷಿನ್ ಮೇಲೆ ಕೂತು ಕೆಲಸ ಮಾಡಿದ್ಲು. ಸ್ವಲ್ಪ ಹಣವನ್ನ ಸ್ವಲ್ಪ ಸ್ವಲ್ಪವಾಗಿ ತನ್ನ ಡೆಲಿವರಿಗೋಸ್ಕರ ಉಳಿಸಿಟ್ಕೊಂಡ್ಲು. ಹಾಸ್ಪಿಟಲ್ಲಿಗೆ ಹೋಗೋವಾಗ್ಲೆಲ್ಲ ಒಂದು ಬುರ್ಕಾ ಹಾಕೊಂಡು ತನ್ನನ್ನ ತಾನು ಮರೆ ಮಾಚ್ಕೊಂಡೇ ಹೋಗ್ತಿದ್ಲು ಯುಕ್ತ. ಅವಳ ಹತ್ರ ಬ್ಲೌಸ್ ಹೊಲಿಯೋಕೆ ಕೊಡೋಕೆ ಬರ್ತಿದ್ದ ಸನಿಹಾಳ ಪರಿಚಯವಾಯಿತು ಯುಕ್ತಾಗೆ. ಸ್ವಲ್ಪ ದಿನಗಳಲ್ಲೇ ಸನಿಹ, ಸ್ನೇಹ, ಯುಕ್ತ ಎಲ್ರೂ ಫ್ರೆಂಡ್ಸ್ ಆದ್ರು. ಆಗಾಗ ಸನಿಹ ಬಂದು ನೋಡ್ಕೊಳ್ತಿದ್ಲು ಯುಕ್ತಾನ. ಆದ್ರೆ ಯುಕ್ತ ತನ್ನ ಬಗ್ಗೆ ಯಾವುದೇ ನಿಜವಾದ ಡೀಟೇಲ್ಸ್ನ ಸನಿಹಾಗೆ ಹೇಳಲಿಲ್ಲ. ತಾನೊಬ್ಳು ಅನಾಥೆ ಅಂತ ಮಾತ್ರ ಹೇಳಿದ್ಲು. ಹಾಗಾಗಿ ಸನಿಹ ಕೂಡ ಅವಳನ್ನ ಚೆನ್ನಾಗೆ ನೋಡ್ಕೋತಿದ್ಲು. ಅವಳಿಗೆ ಇಷ್ಟವಾದ ಅಡುಗೆನ ಆಗಾಗಿ ಮಾಡ್ಕೊಡೋದು, ಅವಳ ಹತ್ರ ಸ್ವಲ್ಪ ಸಮಯ ಸಹಾಯ ಮಾಡೋದು, ಹೀಗೆ ಸನಿಹ ಅವಳ ಜೊತೆಗೆ ಒಳ್ಳೆ ಫ್ರೆಂಡ್ ಆಗಿದ್ಲು. ಆದ್ರೆ ಯುಕ್ತ ಎಷ್ಟು ಜನರ ಜೊತೆಗೆ ಪಳಗಿದ್ರೂ ಕೂಡ ಯಾರ ಮೇಲೂ ಹೆಚ್ಚಿಗೆ ಹಕ್ಕನ್ನ ತೆಗೆದುಕೊಳ್ಬಾರ್ದು ಅಂತ ಅನ್ಕೊಂಡಿದ್ಲು. ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಜಗತ್ತೇ ಅಂತ ನಂಬಿದ್ದ ದೇವ್ ಅವಳಿಗೆ ಮೋಸ ಮಾಡಿದ ಮೇಲೆ ಈಗ ಅವಳಿಗೆ ಯಾರ ಮೇಲೂ ಯಾವುದೇ ಆಪ್ತತೆ ಇಲ್ಲದಂತೆ ಅನಿಸಿತ್ತು. ಹಾಗಾಗಿ ತನ್ನ ಯಾವುದೇ ಸಹಾಯಕ್ಕೂ ಯಾರನ್ನು ಕರೆಯದೆ ಹಾಗೆ ಇದ್ಲು. 9 ತಿಂಗಳು ತುಂಬಿತ್ತು. ಹತ್ರ ಇದ್ದ ಯಾರ ಬಳಿಯೂ ಹೇಳಲಿಲ್ಲ. ಸನಿಹಳ ಬಳಿಯೂ ಹೇಳಲಿಲ್ಲ. ಸ್ವಲ್ಪ ನೋವು ಬಂದಂತೆ ಆದ ತಕ್ಷಣ ಮೆಲ್ಲಗೆ ನಡೆದು ಹೊರಗಡೆ ಹೋದ್ಲು. ಒಂದು ಆಟೋ ಹತ್ತಿ ಸರ್ಕಾರಿ ಹಾಸ್ಪಿಟಲಿಗೆ ಹೋದ್ಲು. ಅಲ್ಲಿ ಅವಳಿಗೆ ಸಹಾಯಕ್ಕೆ ಯಾರೂ ಇರಲಿಲ್ಲ. ಆದ್ರೂ ಪರವಾಗಿಲ್ಲ ಅಂತ ಅವಳು ಉಳಿಸಿದ್ದ ಹಣದಲ್ಲಿ ಸ್ವಲ್ಪ ಅಲ್ಲಿ ಕೆಲಸ ಮಾಡೋ ನರ್ಸ್ಗಳಿಗೆ ಕೊಟ್ಲು. ಅವರು ಅವಳನ್ನ ನೋಡ್ಕೊಂಡ್ರು. ಮಗು ಹುಟ್ಟಿದ ಮೇಲೆ ಹೆಣ್ಣು ಮಗು ಅಂತ ತಿಳಿದು ಅವಳಿಗೆ ಸಂತೋಷ ಆಯ್ತು. ಆದ್ರೂ ಈ ಮಗುನ ನಾನು ಹೇಗ್ ನೋಡ್ಕೊಳ್ಳಿ, ಮಗುವಿಗೆ ಬೇಕಾಗಿರೋದನ್ನೆಲ್ಲ ಸರಿಯಾಗಿ ಮಾಡೋಕ್ ಸಾಧ್ಯನಾ ಅನ್ನೋ ಯೋಚನೆ ಬಂದಾಗ, ಸರಿ ನಂಗೀಗ ಮಗು ಹುಟ್ಟಿದ್ಯಲ್ಲ, ಮನೆಗೆ ಹೋದ್ರೆ ಅಪ್ಪ ಅಮ್ಮ ಖಂಡಿತ ನಮ್ಮನ್ನ ಒಪ್ಕೊಳ್ತಾರೆ ಅನ್ನೋ ನಂಬಿಕೆಯಿಂದ ಮಗುವನ್ನ ಎತ್ಕೊಂಡು ಮಗುವಿನ ಸಣ್ಣ ಬಟ್ಟೆಗಳನ್ನ ಒಂದು ಚೀಲದಲ್ಲಿ ಬ್ಯಾಗ್ನಲ್ಲಿ ಇಟ್ಕೊಂಡು ಆಟೋದಲ್ಲಿ ಹೋಗಿ ಆ ಮನೆಯ ಮುಂದೆ ಇಳಿದ್ಲು. ಅಲ್ಲಿವರೆಗೆ ಯೋಚಿಸಿದವಳಿಗೆ ಈಗ ಉಸಿರು ಕಟ್ಟದಂತಾಯ್ತು. ಅಮ್ಮ, ಇಷ್ಟೆಲ್ಲ ದಾಟಿ ಬಂದಿದ್ಯಾ ಯುಕ್ತ, ಈಗ ಯಾಕೆ ಅಳ್ತಿದ್ಯಾ? ನೀನು ಇಲ್ಲಿ ಅವನ ಮಗುವನ್ನ ಇಟ್ಕೊಂಡು ಕಷ್ಟಪಡ್ತಿದ್ಯಾ. ಅವನು ಇಂಡಿಯನ್ ಟೀಮ್ನಲ್ಲಿ ಈ ದೇಶಕ್ಕೋಸ್ಕರ ಆಡೋಕ್ ಹೋಗಿದ್ದಾನೆ. ಅವನು ಆಸೆ ಪಟ್ಟಂತೆ ಖಂಡಿತ ಗೆಲ್ತಾನೆ. ಆದ್ರೆ ನಮ್ಮನ್ನ ತಿರುಗಿ ಕೂಡ ನೋಡೋದಿಲ್ಲ. ಪಾಪು, ನಿನಗೆ ಅಮ್ಮ ಮಾತ್ರನೇ ಅಂತ ಈಗಲೂ ತನ್ನ ಮಗುವಿಗೆ ಹೇಳ್ತಾ, ನಾನು ಮಾಡಿದ್ದು ತಪ್ಪು, ಮೂರ್ಖತನವಾಗಿ ಪ್ರೀತಿಸಿದ್ದು, ಕಣ್ಮುಚ್ಚಿ ಪ್ರೀತಿಸಿದ್ದು ನನ್ನ ತಪ್ಪು. ಸರಿ, ನನ್ನ ಪ್ರೀತಿ ಸತ್ಯವಾಗಿದ್ರೆ ಅವನು ಚೆನ್ನಾಗಿರ್ಲಿ ಅಂತ ತನ್ನನ್ನ ತಾನೇ ಸಮಾಧಾನ ಮಾಡಿಕೊಂಡು ಅಳುತ್ತಲೇ ಆ ರಾತ್ರಿಯನ್ನು ಕಳೆದ್ಲು ಯುಕ್ತ. ಇತ್ತ ಬೆಳಗಿನ ಜಾವ ಕಣ್ಣು ಬಿಟ್ಟು ನೋಡಿದ ರಾಮ್. ಅವನ ಎದುರಿನಲ್ಲಿ ಮಲಗಿದ್ಲು ಗೌರಿ. ಅಯ್ಯೋ, ಇನ್ನೂ ಇಲ್ಲೇ ಮಲಗಿದೀವಾ ಅಂತ ಸ್ವಲ್ಪ ಹೊತ್ತು ಅವನಿಗೆ ಅರ್ಥನೇ ಆಗ್ಲಿಲ್ಲ. ಕಣ್ಣುಚ್ಕೊಂಡು ಕುತ್ಕೊಂಡ. ಆಗ್ಲೇ ರಾತ್ರಿ ನಡೆದಿದ್ದು ಅವನಿಗೆ ನೆನಪಿಗೆ ಬಂತು. ಅಚ್ಚಚ್ಚೋ, ಮನೆಗೆ ಇನ್ಫಾರ್ಮ್ ಕೂಡ ಮಾಡ್ಲಿಲ್ವಲ್ಲ ಅಂತ ಅವ್ರು ಏನ್ ಅನ್ಕೋತಾರೋ ಅಂತ ಫೋನ್ ತೆಗೆದು ನೋಡಿದ್ರೆ ಅದರಲ್ಲಿ ಒಂದು ಮಿಸ್ ಕಾಲ್ ಇತ್ತು. ಹೇಗ್ ನನಗೆ ಫೋನ್ ಬಂದಿದ್ದು ಕೂಡ ತಿಳಿದಿರೋ ಹಾಗೆ ನಿದ್ರೆ ಮಾಡ್ಬಿಟ್ಟೆ, ಒಂದು ಅರ್ಥ ಆಗ್ತಿಲ್ವಲ್ಲ ಅಂತ ಯೋಚಿಸ್ತಾ ಗೌರಿಯನ್ನ ಎಬ್ಬಿಸ್ತಾ. ಅವಳು ಕೂಡ ಎದ್ದು ನೋಡಿದಾಗ ಅವಳು ಎಲ್ಲಿದ್ದಾಳೆ ಅಂತ ಅವಳಿಗೆ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಹಿಡಿತು. ಓಕೆ, ಇನ್ನೂ ನಿಂಗೆ ಡ್ರೆಸ್ ಇಲ್ಲ, ನೀನು ಸ್ನಾನ ಮಾಡಿ ಹೇಗೆ ಡ್ರೆಸ್ ಚೇಂಜ್ ಮಾಡ್ತೀಯಾ ಅಂತ ರಾಮ್ ಕೇಳಿದಾಗ, ಸರ್ ಅದೇನು ತೊಂದರೆ ಇಲ್ಲ, ನಾನು ಸ್ನಾನ ಮಾಡಿ ಇದೇ ಡ್ರೆಸ್ ಹಾಕೋತೀನಿ, ಆಮೇಲೆ ನನಗೆ 2-3 ಸೆಟ್ಟು ಲಂಗ ದಾವಣಿ ಕೊಡ್ಸಿದ್ರೆ ಸಾಕು, ನಾನು ಬದಲಾಯಿಸ್ಕೋತೀನಿ ಪ್ಲೀಸ್, ನನ್ನ ಸಂಬಳದಲ್ಲಿ ಕಟ್ ಮಾಡ್ಕೊಳ್ಳಿ ಅಂದ್ಲು ಗೌರಿ. ಸರಿ ಬಿಡು, ಕೆಲಸಕ್ಕೆ ಇನ್ನೂ ಸೇರಿಲ್ಲ, ಆಗ್ಲೇ ಸಂಬಳದ ಮಾತು. ಮೇಡಮ್ ತುಂಬ ಶಾರ್ಪ್ ಇದ್ದೀರಾ, ಆದರೆ ಇದೇ ಡ್ರೆಸ್ನಲ್ಲಿದ್ದರೆ ಸರಿ ಹೋಗಲ್ಲ. ಸರಿ, ಒಂದು ಕೆಲಸ ಮಾಡು, ನೀನು ಸ್ನಾನ ಮಾಡಿ ನನ್ನ ಡ್ರೆಸ್ ಅಂತ ಹೇಳೋಕೆ ಬಂದವನು, ಓ ಮೈ ಗಾಡ್, ನನ್ನ ಡ್ರೆಸ್ ಕೂಡ ಮನೆಯಲ್ಲೇ ಇದೆ, ನಾನು ಮನೆಯಲ್ಲಿರೋ ನೆನಪಿನಲ್ಲೇ ಮಾತಾಡ್ತಿದ್ದೀನಿ, ಈಗ ಏನು ಮಾಡಬಹುದು, ಇಬ್ಬರ ಹತ್ರನೂ ಡ್ರೆಸ್ ಇಲ್ಲ ಅಂದ. ಸರಿ ಸರ್, ನೀವು ಬೇಕಾದರೆ ಮನೆಗೆ ಹೋಗಿ ಫ್ರೆಶ್ ಆಗಿ ಆಮೇಲೆ ನನಗೂ ಡ್ರೆಸ್ ತರ್ತೀರಾ ಅಂತ ಕೇಳಿದ್ಲು ಗೌರಿ. ಗುಡ್ ಗೌರಿ, ನೀನು ಹೇಳೋದು ಸರಿ, ಪರವಾಗಿಲ್ಲ, ನೀನು ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಶಾರ್ಪು ಅಂತ ಹೇಳಿ ನಕ್ಕವನು ಈಗ ಹೊರಗಡೆ ಹೋಗಿ ಗೇಟ್ ತೆರೆದಾಗ ಕಾದಿತ್ತು ಶಾಕು ರಾಮಿಗೆ. ಪ್ರಸಿದ್ಧ ನ್ಯೂಸ್ ಚಾನೆಲ್ಗಳೆಲ್ಲವೂ ಅವನ ಗೆಸ್ಟ್ ಹೌಸ್ ಬಾಗಿಲಿನಲ್ಲಿ ನಿಂತಿದ್ವು. ಏನಾಯ್ತು, ಎಷ್ಟೊಂದು ಜನ ಇದ್ದಾರೆ ಅಂತ ಫಾಸ್ಟ್ ಆಗಿ ಬಂದು ಗೇಟ್ ಓಪನ್ ಮಾಡಿದವನು, ಯಾಕೀಗ
ಮೀಡಿಯಾದವರೆಲ್ಲ ಒಟ್ಟಾಗಿ ಬಂದಿದ್ದೀರಾ? ಇಲ್ಲಿ ಯಾರು ಪ್ರೆಸ್ ಮೀಟ್ ಅರೇಂಜ್ ಮಾಡಿಲ್ವಲ್ಲ? ಏನಾದರೂ ತಪ್ಪು ತಿಳ್ಕೊಂಡು ಬಂದಿದ್ದೀರಾ ಅಂತ ಅವನದ್ದೇ ಆದ ಗಾಂಭೀರ್ಯದಿಂದ ರಾಮ್ ಮಾತಾಡ್ದ. ಏನಾಯ್ತು ಸರ್, ನೀವು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಪ್ರೆಸ್ ಮೀಟ್ ಅರೇಂಜ್ ಮಾಡಿದ್ದೀರಾ ಅಂತ ನಮಗೆ ಕಾಲ್ ಬಂದಿತ್ತು, ಅದಕ್ಕೆ ತಾನೇ ನಾವು ಇಲ್ಲಿ ಬಂದ್ವು ಅಂತ ಹೇಳಿದ್ರು ಅವರು. ಏನಿದು ಲವ್ ಮ್ಯಾರೇಜ್ ಅಂತ ಯೋಚಿಸ್ತಾ ತಿರುಗಿ ನೋಡಿದಾಗ ಗೌರಿ ಕೂಡ ಅವನ ಪಕ್ಕ ಬಂದು ನಿಂತಿದ್ಲು. ಅಷ್ಟರಲ್ಲೇ ಫೋಟೋಗ್ರಾಫರ್ಸ್ ಹಲವು ಫೋಟೋಗಳನ್ನ ತೆಗೆದ್ರು. ವಿಡಿಯೋ ಕೂಡ ಲೈವ್ ಆಗಿ ಪ್ರಸಾರವಾಗ್ತಿತ್ತು. ಸರ್, ನೀವು ಇಷ್ಟೊಂದು ದೊಡ್ಡ ಕೋಟ್ಯಾಧಿಪತಿ, ಇಂಡಿಯಾದಲ್ಲೇ ನಂಬರ್ 1 ಬಿಸ್ನೆಸ್ ಮ್ಯಾನ್, ಹಾಗಿದ್ಮೇಲೆ ಯಾಕೆ ನಿಮ್ಮ ಮನೆಯವರಿಗೆ ತಿಳಿಸ್ದೆ ಮದ್ವೆ ಆದ್ರಿ? ಹೀಗೆ ಗೆಸ್ಟ್ ಹೌಸ್ನಲ್ಲಿ ಯಾಕಿದ್ದೀರಾ ಅಂತ ಒಬ್ಬೊಬ್ರು ಒಂದೊಂದು ತರಹದ ಪ್ರಶ್ನೆ ಕೇಳೋಕೆ ಶುರು ಮಾಡಿದ್ರು. ಇದು ನೇರ ಪ್ರಸಾರ. ಹಾಗೆಯೇ ರಾಮ್ ಮನೆಯಲ್ಲೂ ಈ ನ್ಯೂಸ್ ಓಡ್ತಿತ್ತು. ಅಲ್ಲಿರೋವರೆಗೂ ಶಾಕ್ ಆಯ್ತು. ನಮ್ಮ ರಾಮ್ ಹೀಗೆ ಮಾಡೋದಿಲ್ಲ ಅಂತ ಯೋಚಿಸಿದ್ರು. ಆಗ ಟಿವಿಯಲ್ಲಿ ಅವನ ಪಕ್ಕದಲ್ಲಿರೋ ಗೌರಿನ ನೋಡಿದ್ರು. ಅವಳ ಕೊರಳಲ್ಲಿ ತಾಳಿ ಇತ್ತು. ಏನಾಯ್ತು, ರಾಮ್ ಯಾಕೆ ಹೀಗೆ ಮಾಡ್ದ ಅಂತ ಕೋಪದ ಜೊತೆಗೆ ತಕ್ಷಣ ಹೋಗೋಣ ಅಂತ ಕುಟುಂಬದವರೆಲ್ಲರೂ ಗೆಸ್ಟ್ ಹೌಸ್ಗೆ ಹೊರಟ್ರು. ಇದಕ್ಕಿಂತ ಹೆಚ್ಚಾಗಿ ನಾವ್ ಏನ್ ಹೇಳಿದ್ರು ಪ್ರಯೋಜನ ಇಲ್ಲ ಅನ್ಕೊಂಡ ರಾಮ್ ಈಗ ಎಲ್ರನ್ನು ಪ್ಲೀಸ್ ಸ್ಟಾಪ್ ಇಟ್ ಅಂತ ಕೂಗ್ದ. ಅವನ ಗಾಂಭೀರ್ಯದ ಧ್ವನಿಗೆ ಎಲ್ರೂ ಮೌನವಾದ್ರು. ಯಾರಾದ್ರೂ ಒಬ್ರು ಕ್ಲಿಯರ್ ಆಗಿ ಹೇಳಿ, ಎಲ್ರೂ ಒಂದೊಂದು ಪ್ರಶ್ನೆ ಕೇಳಿದ್ರೆ ನಾನು ಹೇಗೆ ಆನ್ಸರ್ ಮಾಡೋಕ್ ಸಾಧ್ಯ? ಇಲ್ಲಿ ನೋಡಿ, ಇಲ್ಲಿ ನಿಂತಿರೋದು ನನ್ನ ಮಿಸ್ಸಸ್ ಗೌರಿ. ನಾನು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದೀನಿ. ಹಠಾತ್ ಆಗಿ ಮದುವೆ ಆಯ್ತು. ರಾತ್ರಿ ಮನೆಗೆ ಹೋಗೋಕ್ ಆಗ್ಲಿಲ್ಲ. ಈಗ ಕರ್ಕೊಂಡು ಹೋಗ್ತಿದ್ದೀನಿ. ಇದರಲ್ಲಿ ನಿಮಗೇನು ಪ್ರಾಬ್ಲಮ್ಮು? ಇದು ನನ್ನ ಪರ್ಸನಲ್ ಮ್ಯಾಟರ್. ಏನಾದರೂ ಅಫಿಷಿಯಲ್ ಆಗಿದ್ರೆ ನೀವು ಕೇಳೋದ್ರಲ್ಲೇ ಅರ್ಥ ಇದೆ. ನನ್ನ ಪರ್ಸನಲ್ನಲ್ಲಿ ತಲೆ ಹಾಕೋಕೆ ನಿಮಗೇನು ರೈಟ್ಸ್ ಇದೆ? ನನ್ನ ಗೆಸ್ಟ್ ಹೌಸ್ ಬಾಗ್ಲಿಗೆ ನಿಮ್ಮನ್ನ ಯಾರು ಬರೋಕ್ ಹೇಳಿದ್ರು? ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಪರ್ಸನಲ್ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡಿದ್ದಕ್ಕೆ ನಿಮ್ಮೆಲ್ಲರ ಮೇಲೂ ಮಾನನಷ್ಟ ಮೊಕದ್ದಮೆ ಹೂಡಬಲ್ಲೆ. ಈಗ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಹೇಳ್ತಿದ್ದೀನಿ, ಈ ನ್ಯೂಸ್ ಏನಾದರೂ ಪ್ರಸಾರ ಆದರೆ ಯಾರನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಅವನು ಅಲ್ಲಿ ಲೈವ್ ಆಗೇ ಮಾತಾಡ್ದ. ಆ ಸುದ್ದಿನ ಅಲ್ಲಿಗೆ ನಿಲ್ಲಿಸ್ಬಿಟ್ರು ಅವರು. ಸಾರಿ ಸರ್, ನಮಗೆ ಅಧಿಕೃತವಾಗಿ ಮಾಹಿತಿ ಸಿಕ್ಕಿತ್ತು, ಅದಕ್ಕೆ ನಾವೆಲ್ಲ ಇಲ್ಲಿಗೆ ಬಂದ್ವಿ. ಆದರೆ ಅದು ತಪ್ಪು ಮಾಹಿತಿ ಅಂತ ನಮಗೆ ಗೊತ್ತಿರಲಿಲ್ಲ. ನೀವೇ ಹೇಳಿ ಈ ವ್ಯವಸ್ಥೆ ಮಾಡಿಸಿದ್ದಾರೆ ಅಂತ ನಾವು ಅನ್ಕೊಂಡ್ವಿ ಅಂತ ಹೇಳಿದ್ರು ಅವರು. ಇಲ್ಲಿ ನೋಡಿ, ಇನ್ನು 2 ದಿನದಲ್ಲಿ ನಮ್ಮ ರಿಸೆಪ್ಷನ್ ನಡೆಯುತ್ತೆ. ಆವಾಗ ನಿಮ್ಮೆಲ್ರಿಗೂ ಇನ್ಫಾರ್ಮ್ ಮಾಡ್ತೀನಿ. ಅಲ್ಲಿವರೆಗೆ ಹೀಗೆ ಅಡ್ಡಾದಿಡ್ಡಿ ಸುಳ್ಳು ಸುದ್ದಿ ಹಾಕಿ ನನ್ನ ಹೆಸರು ಹಾಳು ಮಾಡಬೇಡಿ. ಈ ಹುಡುಗಿ ನನ್ನ ಹೆಂಡ್ತಿನೇ ಹೊರತು ಬೇರೆ ಯಾರೂ ಅಲ್ಲ. ಅವಳ ಕೊರಳಲ್ಲಿ ನಾನು ಕಟ್ಟಿದ ತಾಳಿ ಇದೆ. ಹಾಗಿರುವಾಗ ನನ್ನ ಬಗ್ಗೆ ತಪ್ಪಾಗಿ ಏನನ್ನು ಬರಿಬೇಡಿ. ಆಮೇಲೆ ನಿಮ್ಮ ನ್ಯೂಸ್ ಚಾನಲ್ ಒಂದು ಉಳಿಯಲ್ಲ. ರಾಮ್ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತು ಅಂತ ಅವನು ಹೇಳಿದಾಗ ಎಲ್ಲರೂ ಸಾರಿ ಸರ್ ಅಂತ ಹೇಳಿ ಅಲ್ಲಿಂದ ಹೊರಡ್ರು. ಸರ್, ಇಲ್ಲಿ ಏನು ನಡೀತಿದೆ? ಏನೋ ನಡೀತಿದೆ ಅನ್ಸುತ್ತೆ, ಆದರೆ ನನಗೇನೋ ಅರ್ಥ ಆಗ್ತಿಲ್ಲ ಅಂತ ಕೇಳಿದ ಗೌರಿಯನ್ನ ನೋಡಿ ಅವನಿಗೆ ಏನು ಹೇಳಬೇಕು ಅಂತಾನೆ ತೋಚಲಿಲ್ಲ ರಾಮ್ಗೆ. ಇಲ್ಲಿ ನೋಡು ಗೌರಿ, ನೀನು ನಮ್ಮ ಮನೆಗೆ ಅಡುಗೆ ಕೆಲ್ಸಕ್ಕೆ ಬಾ ಅಂದೆ. ಈಗ ನೋಡು, ಈ ಮೀಡಿಯಾದವರೆಲ್ಲ ಸೇರಿ ನನ್ನ ಬಾಯಲ್ಲೇ ನೀನು ನನ್ನ ಹೆಂಡ್ತಿ ಅಂತ ಹೇಳಿಸ್ಬಿಟ್ರು. ಇನ್ಮೇಲೆ ನಾನೇ ಅನ್ಕೊಂಡ್ರು ಇದನ್ನು ಮುಚ್ಚಿಡೋಕೆ ಸಾಧ್ಯ ಇಲ್ಲ. ನನಗೆ ಒಂದು ಸಹಾಯ ಮಾಡು. ಅಂದರೆ ನನ್ನ ಪರಿಸ್ಥಿತಿ ಏನು ಅಂದರೆ ಅಂತ ಕೆಲವು ವಿಷಯಗಳನ್ನು ಹೇಳಿ ಮುಗಿಸ್ತಾ ರಾಮ್. ಇದಕ್ಕೆ ನಿನಗೆ ಒಪ್ಪಿಗೆ ಇದೆಯಾ ಅಂತ ಕೂಡ ಕೇಳ್ದ. ಸರ್, ನೀವೇನೋ ಹೇಳ್ತಿದ್ರ, ಆದರೆ ನನಗೇನೂ ಅರ್ಥ ಆಗ್ತಿಲ್ಲ. ನೀವು ಮಾತಾಡೋ ಇಂಗ್ಲಿಷ್ ಪದಗಳು ನನಗೆ ಗೊತ್ತಿಲ್ಲ. ದಯವಿಟ್ಟು ಕನ್ನಡದಲ್ಲಿ ವಿವರವಾಗಿ ಹೇಳ್ತೀರಾ ಅಂತ ಕೇಳಿದ್ಲು ಗೌರಿ. ಆಗ್ಲೇ ರಾಮ್ಗೆ ಅನ್ಸಿದ್ದು, ಇಷ್ಟು ಹೊತ್ತು ಯಾವುದೋ ಫಾರಿನ್ ಕ್ಲೈಂಟ್ ಹತ್ರ ಮಾತಾಡ್ದಂತೆ ಅವಳ ಹತ್ರ ಇಂಗ್ಲಿಷ್ನಲ್ಲಿ ತನ್ನ ಬಗ್ಗೆ ಹೇಳಿದ್ದು. ತನ್ನ ಹಣೆ ಚುಚ್ಕೊಂಡರ ಈಗ ಗೌರಿನ ನೋಡಿ, ಅಂದರೆ ನಮ್ಮ ಮನೇಲಿ ಮದುವೆ ಆಗಲಿಕ್ಕೆ ತುಂಬ ಒತ್ತಾಯ ಮಾಡ್ತಿದ್ದಾರೆ. ನನಗೆ ಮದುವೆಯಲ್ಲಿ ಇಂಟ್ರೆಸ್ಟ್ ಇಲ್ಲ. ನಾನು ಇಂಡಿಪೆಂಡೆಂಟ್ ಆಗಿ ನನ್ನ ಬಿಸ್ನೆಸ್ ನೋಡ್ಕೊಳ್ಳೋನು. ಹಾಗಿರುವಾಗ ಹೆಂಡತಿಯಾಗಿ ಬರೋಳು ನನಗೆ ಒಂದು ಸಂಕೋಲಿ ಅಂತ ಇರಬಾರ್ದು. ಈಗ ನೀನು ಬಂದು ನನ್ನನ್ನು ಒಂದು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದೀಯ. ನೀನು ಮನೆಗೆ ಬಾ. ಅಲ್ಲಿ ನನ್ನ ಅಮ್ಮ, ಅಪ್ಪ, ಅಕ್ಕ, ತಂಗಿ ಎಲ್ಲರೂ ಇದ್ದಾರೆ. ಅವರೆಲ್ಲ ನಿನ್ನನ್ನು ದ್ವೇಷಿಸೋ ಹಾಗೆ ನೀನು ನಡ್ಕೋಬೇಕು. ಅಂದರೆ ಈಗ ಇರೋ ಹಾಗೆ ಇನ್ನೋಸೆಂಟ್ ಥರ ಇರದೆ ಅವ್ರ ಹತ್ರ ತುಂಬ ಕೋಪದಿಂದ ನಡ್ಕೋಬೇಕು. ರಾಮ್ಗೆ ಹೆಂಡತಿ ಇರೋದಕ್ಕಿಂತ ಇಲ್ಲದೆ ಇರೋದೇ ಮೇಲು ಅಂತ ಅವರು ಅಂದ್ಕೊಳ್ಳೋ ಹಾಗೆ ಮಾಡಬೇಕು. ಕರೆಕ್ಟಾಗಿ 1 ವರ್ಷದೊಳಗಡೆ ಇದೆಲ್ಲ ಮಾಡಿ
ನೀನು ನನ್ನಿಂದ ಹಣ ತಗೊಂಡು ಸೆಟಲ್ ಆಗೋ ದಾರಿ ನೋಡು. ನನಗೂ ನಿನಗೂ ಖಂಡಿತ ಸೆಟ್ ಆಗಲ್ಲ ಗೌರಿ. ನನಗೂ